ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಂಗಳೂರಲ್ಲಿ ಗುಡ್ಡ ಕಾಂಪೌಂಡ್ ಕುಸಿತಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ರಣಭೀಕರ ವರ್ಣ ಆರ್ಭಟಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮರಣ ಮಳೆಗೆ ಪ್ರತ್ಯೇಕ ಕಡೆ ಇಬ್ಬರ ಸಾವಾಗಿದೆ. ಮಂಟೆ ಪದಾವು ಕೋಡಿ ಬಳಿ ಗುಡ್ಡ ಕುಸಿದು ಬಾಲಕಿ ಬಲಿಯಾಗಿದ್ದಾಳೆ. ಉಳ್ಳಾಲದಲ್ಲಿ ಮನೆಯಡಿ ಸಿಲುಕಿದ್ದ ಮಹಿಳೆ ದುರ್ಮರಣವನ್ನಪ್ಪಿದ್ದಾಳೆ. ಕಂತಪ್ಪ ಪೂಜಾರಿ ಅನ್ನೋರ ಪತ್ನಿ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾಳೆ. ನೋಡಿ, ಮಂಗಳೂರಿನ 2 ಕಡೆ ಆಗಿರುವಂತಹ ಘಟನೆ. ಒಂದು ಕಡೆ ಕಾಂಪೌಂಡ್ ಕುಸಿದು ಬಾಲಕಿ ಮೃತಪಟ್ಟಿದ್ರೆ, ಗುಡ್ಡ ಕುಸಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಗುಡ್ಡ ಕುಸಿದಿರುವಂತಹ ದೃಶ್ಯ. ಮನೆಯ ಒಳಗಡೆ ಅವಶೇಷಗಳ ಎಲ್ಲವೂ ಕೂಡ ಚಲಾಪಿಲಿ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು. ನೋಡಿ, ಇಲ್ಲಿ ಚಲಾಪಿಲಿ ಆಗಿರುವಂತಹ ಮನೆಯಲ್ಲಿರುವಂತಹ ಸಾಮಾನುಗಳು, ಗೋಡೆ ಮುರಿದೋಗಿದೆ. ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದು. ಮಣ್ಣಿನ ರಾಶಿ ಬಿದ್ದಿದೆ. ಮರ ಗಿಡಗಳೆಲ್ಲವೂ ಕೂಡ ಬಿದ್ದಿದೆ. ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮನೆ ಮೇಲೆ ಬಿದ್ದಿದೆ. ಗುಡ್ಡ ಕುಸಿತ ಆದಂತ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಒಳಗಡೆ ಬಂದಿದೆ ಗುಡ್ಡ ಕುಸಿತ ಆದಾಗ. ಮನೆಯ ಕಾಂಪೌಂಡ್ ಎಲ್ಲವೂ ಕೂಡ ಮುರಿದೋಗಿದೆ. ನೋಡಿ, ಮನೆ ಒಳಗಡೆ ನೋಡಿ ದೃಶ್ಯಗಳ ಗಮನಿಸ್ತಾ ಇದ್ರಿ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸುತ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಳು ಸಾವನ್ನಪ್ಪಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂತದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂತದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂತದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂತಹ ಬಾಲಕಿ 10 ವರ್ಷದ ಬಾಲಕಿ ನಹಿಮಾ ಸಾವನ್ನಪ್ಪಿರುವಂತದ್ದು ಮತ್ತು ಅಲ್ಲೇ ಮಲಗಿದ್ದಂತ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂತದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂತ ಮಗು ಸಾವನ್ನಪ್ಪಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂತದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂತದ್ದು ದೃಶ್ಯ ನೋಡಬಹುದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂತ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂತದ್ದು. ನಮ್ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡಬಹುದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದ್ರೆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂತಹ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಈ ರೀತಿಯಾದಂತಹ ದುರಂತ ನಡೆದಿರುವಂತದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಂದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದ್ರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಂಗಳೂರಲ್ಲಿ ಗುಡ್ಡ ಕಾಂಪೌಂಡ್ ಕುಸಿತಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ರಣಭೀಕರ ವರ್ಣ ಆರ್ಭಟಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮರಣ ಮಳೆಗೆ ಪ್ರತ್ಯೇಕ ಕಡೆ ಇಬ್ಬರ ಸಾವಾಗಿದೆ. ಮಂಟೆ ಪದಾವು ಕೋಡಿ ಬಳಿ ಗುಡ್ಡ ಕುಸಿದು ಬಾಲಕಿ ಬಲಿಯಾಗಿದ್ದಾಳೆ. ಉಳ್ಳಾಲದಲ್ಲಿ ಮನೆಯಡಿ ಸಿಲುಕಿದ್ದ ಮಹಿಳೆ ದುರ್ಮರಣವನ್ನಪ್ಪಿದ್ದಾಳೆ. ಕಂತಪ್ಪ ಪೂಜಾರಿ ಅನ್ನೋರ ಪತ್ನಿ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾಳೆ. ನೋಡಿ, ಮಂಗಳೂರಿನ 2 ಕಡೆ ಆಗಿರುವಂತಹ ಘಟನೆ. ಒಂದು ಕಡೆ ಕಾಂಪೌಂಡ್ ಕುಸಿದು ಬಾಲಕಿ ಮೃತಪಟ್ಟಿದ್ರೆ, ಗುಡ್ಡ ಕುಸಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಗುಡ್ಡ ಕುಸಿದಿರುವಂತಹ ದೃಶ್ಯ. ಮನೆಯ ಒಳಗಡೆ ಅವಶೇಷಗಳ ಎಲ್ಲವೂ ಕೂಡ ಚಲಾಪಿಲಿ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು. ನೋಡಿ, ಇಲ್ಲಿ ಚಲಾಪಿಲಿ ಆಗಿರುವಂತಹ ಮನೆಯಲ್ಲಿರುವಂತಹ ಸಾಮಾನುಗಳು, ಗೋಡೆ ಮುರಿದೋಗಿದೆ.
ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದು, ಮಣ್ಣಿನ ರಾಶಿ ಬಿದ್ದಿದೆ, ಮರ ಗಿಡಗಳೆಲ್ಲವೂ ಕೂಡ ಬಿದ್ದಿದೆ, ಬಂಡೆಗಳು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮನೆ ಮೇಲೆ ಬಿದ್ದಿದೆ. ಗುಡ್ಡ ಕುಸಿತ ಆದಂತ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಒಳಗಡೆ ಬಂದಿದೆ ಗುಡ್ಡ ಕುಸಿತ ಆದಾಗ. ಮನೆಯ ಕಾಂಪೌಂಡ್ ಎಲ್ಲವೂ ಕೂಡ ಮುರಿದೋಗಿದೆ. ನೋಡಿ, ಮನೆ ಒಳಗಡೆ ನೋಡಿ ದೃಶ್ಯಗಳ ಗಮನಿಸ್ತಾ ಇದ್ರಿ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ, ಸಾವು ಕೂಡ ಸಂಭವಿಸುತ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಳು ಸಾವನ್ನಪ್ಪಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂತದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂತದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂತದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂತಹ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂತದ್ದು ಮತ್ತು ಅಲ್ಲೇ ಮಲಗಿದ್ದಂತ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂತದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂತ ಮಗು ಸಾವನ್ನಪ್ಪಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂತದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂತದ್ದು ದೃಶ್ಯ ನೋಡಬಹುದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂತ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂತದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡಬಹುದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದ್ರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂತಹ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಈ ರೀತಿಯಾದಂತಹ ದುರಂತ ನಡೆದಿರುವಂತದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಂದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದ್ರೆ ಆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಂಗಳೂರಲ್ಲಿ ಗುಡ್ಡ ಕಾಂಪೌಂಡ್ ಕುಸಿತಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ರಣಭೀಕರ ವರ್ಣ ಆರ್ಭಟಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮರಣ ಮಳೆಗೆ ಪ್ರತ್ಯೇಕ ಕಡೆ 2 ಸಾವಾಗಿದೆ. ಮಂಟೆ ಪದಾವು ಕೋಡಿ ಬಳಿ ಗುಡ್ಡ ಕುಸಿದು ಬಾಲಕಿ ಬಲಿಯಾಗಿದ್ದಾಳೆ. ಉಳ್ಳಾಲದಲ್ಲಿ ಮನೆಯಡಿ ಸಿಲುಕಿದ್ದ ಮಹಿಳೆ ದುರ್ಮರಣವನ್ನಪ್ಪಿದ್ದಾಳೆ. ಕಂತಪ್ಪ ಪೂಜಾರಿ ಅನ್ನೋರ ಪತ್ನಿ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾಳೆ. ನೋಡಿ, ಮಂಗಳೂರಿನ 2 ಕಡೆ ಆಗಿರುವಂತಹ ಘಟನೆ. ಒಂದು ಕಡೆ ಕಾಂಪೌಂಡ್ ಕುಸಿದು ಬಾಲಕಿ ಮೃತಪಟ್ಟಿದ್ರೆ, ಗುಡ್ಡ ಕುಸಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ಗುಡ್ಡ ಕುಸಿತಿರುವಂತಹ ದೃಶ್ಯ. ಮನೆಯ ಒಳಗಡೆ ಅವಶೇಷಗಳ ಎಲ್ಲವೂ ಕೂಡ ಜಲಾಪಿಲಿ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು ನೋಡಿ. ಇಲ್ಲಿ ಜಲಾಪಿಲಿ ಆಗಿರುವಂತಹ ಮನೆಯಲ್ಲಿರುವಂತಹ ಸಾಮಾನುಗಳು, ಗೋಡೆ ಮುರಿದೋಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು, ಮಣ್ಣಿನ ರಾಶಿ ಬಿದ್ದಿದೆ, ಮರ ಗಿಡಗಳೆಲ್ಲವೂ ಕೂಡ ಬಿದ್ದಿದೆ, ಬಂಡೆಗಳು ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮನೆ ಮೇಲೆ ಬಿದ್ದಿದೆ. ಗುಡ್ಡ ಕುಸಿತ ಆದಂತ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಒಳಗಡೆ ಬಂದಿದೆ ಗುಡ್ಡ ಕುಸಿತ ಆದಾಗ. ಮನೆಯ ಕಾಂಪೌಂಡ್ ಎಲ್ಲವೂ ಕೂಡ ಮುರಿದೋಗಿದೆ. ನೋಡಿ, ಮನೆ ಒಳಗಡೆ ನೋಡಿ ದೃಶ್ಯಗಳ ಗಮನಿಸ್ತಾ ಇದ್ರಿ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ.
ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸುತ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂತದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂತದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂತದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂತ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂತದ್ದು ಮತ್ತು ಅಲ್ಲೇ ಮಲಗಿದ್ದಂತ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂತದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂತ ಮಗು ಸಾವನ್ನಪ್ಪಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂತದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂತದ್ದು ದೃಶ್ಯ ನೋಡಬಹುದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂತಹ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂತದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡಬಹುದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದ್ರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಆ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂತಹ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಈ ರೀತಿಯಾದಂತಹ ದುರಂತ ನಡೆದಿರುವಂತದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದ್ರೆ ಆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.